ದೀಪಾವಳಿ ಅಂತ ಹೇಳಿದ್ರೆ ಪಟಾಕಿಗಳ ಹಬ್ಬ ಅಂತ. ಪಟಾಕಿ ಹಬ್ಬ ಅಂತಲೇ ಭಾಳಷ್ಟು ವರ್ಷಗಳಿಂದ ಜನ ಕರೀತಾ ಬಂದಿರತಕ್ಕಂಥದ್ದು. ಒಂದು ಕಾಲದಲ್ಲಿ ಪಟಾಕಿ ಹಚ್ಚತಕ್ಕಂಥ ಸಂದರ್ಭದಲ್ಲಿ ಅಷ್ಟೊಂದು ಪರಿಸರ ಮಾಲಿನ್ಯ ಇರ್ತಾ ಇರಲಿಲ್ಲ, ಪೊಲ್ಯೂಷನ್ ಇರ್ತಿರ್ಲಿಲ್ಲ. ಆ ಕಾರಣದಿಂದಾಗಿ ಪಟಾಕಿ ಹಚ್ಚಿದರೆ ಅದ್ರ ಬಗ್ಗೆ ಜನ ಅಷ್ಟೊಂದು ತಲೆ ಕೆಡಿಸ್ಕೋತಾ ಇರಲಿಲ್ಲ. ವರ್ಷದಲ್ಲಿ 1-2 ದಿನ ಹಚ್ಚಿದ್ರೆ ಏನೂ ಆಗೋದಿಲ್ಲ ಅಂತ. ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಥವಾ ಸಣ್ಣ ಸಣ್ಣ ಊರುಗಳಲ್ಲಿ ಪಟಾಕಿಯನ್ನು ಹಚ್ತಾ ಇದ್ರು. ಅದರಿಂದ ಯಾವ ರೀತಿಯ ಪರಿಸರ ಮಾಲಿನ್ಯವೂ ವಿಶೇಷವಾಗಿ ಏನೂ ಆಗ್ತಿರಲಿಲ್ಲ. ಆದರೆ ಈಗಾಗಲೇ ಬಹಳಷ್ಟು ಪರಿಸರ ಮಾಲಿನ್ಯ ಇರೋ ಕಾರಣದಿಂದಾಗಿ ಪಟಾಕಿಯಿಂದ ಇನ್ನಷ್ಟು ಪರಿಸರ ಮಾಲಿನ್ಯವಾಗಿ ಜನರಿಗೆ ತೊಂದರೆ ಆಗ್ತದೆ ಅಂತ. ಆದರೆ ನಿಜವಾಗ್ಲೂ ಪಟಾಕಿಯಿಂದಲೇ ಪರಿಸರ ಮಾಲಿನ್ಯವಾಗ್ತದೆ ಅಂತಕ್ಕಂಥದ್ದು ಬಹಳ ದೊಡ್ಡೊಂದು ಪ್ರಶ್ನೆ. ಹಾಗಿದ್ರೆ ಪಟಾಕಿ ಬಗ್ಗೆ ಅಷ್ಟೊಂದು ಆಕ್ಷೇಪವನ್ನು ತೋರಿಸ್ತಕ್ಕಂಥ ಜನ ಯಾತಕ್ಕಾಗಿ ಕಾರ್ಗಳನ್ನು ಓಡಿಸ್ತಾರೆ? ಪಟಾಕಿಯಿಂದ ವರ್ಷಕ್ಕೆ 3 ದಿನ ಏನಾದರೂ ಪರಿಸರ ಹಾನಿ ಆಗ್ಬೋದು. ಆದರೆ ಪ್ರತಿದಿನ ಹಾನಿ ಮಾಡ್ತಕ್ಕಂಥ ಕಾರನ್ನು ಯಾತಕ್ಕಾಗಿ ಮನೆಯಲ್ಲಿ ನಿಲ್ಲಿಸಿ ಜನ ಓಡಾಡೋದಿಲ್ಲ? ಹಾಗೆ ಹೇಳಬೇಕು ಅಂತಿದ್ರೆ, ಕಾರನ್ನು ಓಡಾಡಿಸೋದ್ರಿಂದ ಅಥವಾ ಕಾರನ್ನು ಚಾಲನೆ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇವೆ. ಪರಿಸರಕ್ಕೆ ಮಾತ್ರ ಹಾನಿಯಲ್ಲ, ಅದರಿಂದ ದೇಹಕ್ಕೂ ಹಾನಿ. ಯಾಕಂದರೆ ನಡೆದಾಡ್ತಕ್ಕಂಥ ಜನ ಎಲ್ಲ ಕಾರ್ನಲ್ಲೇ ಹೋಗ್ತಾರೆ. 1 ಕಿಲೋಮೀಟರ್ ಕೂಡ ನಡ್ಕೊಂಡೇ ಕ್ರಮಿಸದೆ ಜನ ಕಾರ್ನಲ್ಲೇ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಲ್ಲೇ AC ಹಾಕ್ಕೊಂಡು AC ಯಿಂದ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಕಾರ್ನಿಂದ ಹಾನಿ ಆಗ್ತದೆ. ಆದರೆ ಕಾರನ್ನು ಮಾತ್ರ ಯಾರು ಕೂಡ ದೂಷಣೆ ಮಾಡೋದಿಲ್ಲ. ಕಾರ್ ಬಗ್ಗೆ ಬೇಕಾದಷ್ಟು ಜಾಹೀರಾತುಗಳು ಬಂದರೂ ಕೂಡ ಅದ್ರ ಬಗ್ಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಜನ ಮಾತಾಡ್ತಾರೆ. ಅದು ಒಂದು ಐಷಾರಾಮಿ ವಿಷಯವಾಗಿರ್ಬೋದು ಅಥವಾ ಸಂಪತ್ತಿನ ಲಕ್ಷಣ ಅನ್ನೋ ರೀತಿಯಲ್ಲಿ ಜನ ನೋಡ್ತಾರೆ. ವರ್ಷಕ್ಕೊಮ್ಮೆ ಪೂಜೆ ಕೂಡ ಮಾಡ್ತಾರೆ. ಆದರೆ ಪಟಾಕಿ ಬಗ್ಗೆ ಮಾತ್ರ ಯಾತಕ್ಕಾಗಿ ಅಷ್ಟೊಂದು ಆಕ್ಷೇಪ? ಹೌದಪ್ಪ, ಪಟಾಕಿಯಿಂದ ಕೆಟ್ಟದ್ದಿದೆ. ಯಾಕೆಂದರೆ ಪಟಾಕಿಯಿಂದ ಹಾನಿಕಾರಕವಾಗಿರ್ತಕ್ಕಂಥ ಅಥವಾ ವಿಷಗಾಳಿ ಬರ್ತಕ್ಕಂಥ ಸಾಧ್ಯತೆ ಇದೆ ಅಥವಾ ಬರ್ತದೆ ಅಂತಕ್ಕಂಥದ್ದು ಸತ್ಯ. ಆದರೆ ಪಟಾಕಿ ಅಷ್ಟೊಂದು ಕೆಟ್ಟದ? ವಿಶ್ವದಾದ್ಯಂತ ಪಟಾಕಿ ಹಚ್ತಾರೆ. ಅಮೆರಿಕದಲ್ಲೂ ಪಟಾಕಿ ಹಚ್ತಾರೆ. ಕೆಲವೊಂದು ಕಡೆ ಎಲ್ಲ ಸಿಂಕ್ರನೈಸ್ಡ್ ಆಗಿ ಭಾಳ ದೊಡ್ಡ ರೀತಿಯಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸ್ತಾರೆ. ಆಗ ಅಲ್ಲೆಲ್ಲ ಪರಿಸರ ಹಾನಿ ಆಗೋದಿಲ್ವಾ? ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಪಟಾಕಿ ಮಾಡ್ತಕ್ಕಂಥ ರೀತಿ, ಪಟಾಕಿ ತಯಾರಿಸುವಾಗಲೇ ಅದು ಅಷ್ಟೊಂದು ಹಾನಿಕಾರಕವಲ್ಲದಂಥ ರೀತಿಯಲ್ಲಿ ಅದು ತಯಾರಾಗೋದನ್ನು ನೋಡ್ಕೊಳ್ಳಿ. ಮತ್ತು ಅದರಿಂದ ಹೆಚ್ಚು ಹೊಗೆ ಬರದಂಥ ರೀತಿಯಲ್ಲಿ ತಯಾರಿಸಿ. ಮತ್ತು ಈಗ ಹೊಸ ತಂತ್ರಜ್ಞಾನ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ರಾಸಾಯನಿಕಗಳನ್ನು ಬಳಸಿ ಅದರಿಂದ ಪರಿಸರಕ್ಕೆ ಹಾನಿಯಾಗದಂಥ ರೀತಿಯಲ್ಲಿ, ಶಬ್ದ ಮಾತ್ರ ಬರ್ತಕ್ಕಂಥ ರೀತಿಯಲ್ಲಿ, ಕಣ್ಣಿಗೆ ಮುದ ನೀಡ್ತಕ್ಕಂಥ ರೀತಿಯಲ್ಲಿ ಮಾತ್ರ ಅದನ್ನು ತಯಾರಿಸಿ. ಯಾತಕ್ಕಾಗಿ ಅದು ಅಷ್ಟೊಂದು ಹೊಗೆ ಬರ್ತಕ್ಕಂಥ ರೀತಿಯಲ್ಲಿ, ಅದರಿಂದ ಅಷ್ಟೊಂದು ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ರೀತಿಯಲ್ಲಿ 21ನೇ ಶತಮಾನದಲ್ಲಿ ತಯಾರು ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಗಮನ ಹರಿಸಿ. ಸರ್ಕಾರಕ್ಕೆ ಆಸಕ್ತಿ ಇದ್ದರೆ ಅಂತೆಲ್ಲ ಪಟಾಕಿಗಳನ್ನು ತಯಾರಿಸ್ತಕ್ಕಂಥವರಿಗೆ ನೀವು ಉತ್ತೇಜನವನ್ನು ನೀಡಿ. ಆ ನಿಟ್ಟಿನಲ್ಲಿ ಸಂಶೋಧನೆ ಮಾಡಲಿಕ್ಕೆ ಹೇಳಿ. ಅದನ್ನೆಲ್ಲ ಬಿಟ್ಟು ಜನರ ಹಬ್ಬವನ್ನು ಯಾತಕ್ಕಾಗಿ ಹಾಳು ಮಾಡ್ತಾ ಇದ್ದೀರಾ? ಈಗ ಯಾವುದಾದ್ರೂ ಒಂದು ಮೆರವಣಿಗೆ ಹೋಗುವಾಗ ಜನ ಡೋಳು ಬಾರಿಸ್ತಾರೆ ಅಥವಾ ಪಿಪಿ ಊದ್ತಾರೆ ಅಥವಾ ಶಯನ ಇನ್ನೊಂದು ಏನೋ ಊದ್ಕೊಂಡೆಲ್ಲ ಹೋಗ್ತಾರೆ. ಯಾತಕ್ಕಾಗಿ? ಜನಕ್ಕೆ ಶಬ್ದ ಇದ್ರೇನೆ ಅದೊಂದು ಸಂಭ್ರಮ ಅಂತ. ಬರೀ ದೀಪ ಹಚ್ಚಿ ಪೂಜೆ ಮಾಡಿ ಪಾಯಸ ತಿನ್ನಿ ಅಂತಂದ್ರೆ ಆಯ್ತಪ್ಪ, ಪಾಯಸ ತಿಂದರೆ ಜನರಿಗೆ ಡಯಾಬಿಟಿಸ್ ಬರೋದಿಲ್ವಾ? ಅಲ್ಲ, ದೀಪ ಹಚ್ಚಿಬಿಟ್ರೆ ಗ್ಲೋಬಲ್ ವಾರ್ಮಿಂಗ್ ಆಗೋದಿಲ್ವಾ? ಅಥವಾ ಏನೋದು ಎಲ್ಲ ಮನೆಯನ್ನು ಅಲಂಕಾರ ಮಾಡಿಬಿಟ್ರೆ ಹೂವನ್ನೆಲ್ಲ ಕಿತ್ತು ಏನು ಗಿಡಗಳಿಗೆ ಹಾನಿ ಮಾಡ್ದಂಗೆ ಆಗೋದಿಲ್ವಾ? ಅದ್ರ ಬಗ್ಗೆ ಯಾತಕ್ಕಾಗಿ ನೀವು ತಲೆ ಕೆಡಿಸ್ಕೊಂಡು ಬರೀ ಪಟಾಕಿ ಬಗ್ಗೆ ಮಾತ್ರ ಯಾಕೆ ಅಂತಂದರೆ, ಪಟಾಕಿ ಹಚ್ಚಿದ್ರೆ ಭಾಳ ದೊಡ್ಡ ರೀತಿಯಲ್ಲಿ ಸಂಭ್ರಮವಾಗಿಬಿಡ್ತದೆ. ಜನ ಎಲ್ಲ ಭಾಗವಹಿಸ್ತಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನರು ಎಲ್ಲ ಸೇರ್ಕೊಂಡು ಹಬ್ಬ ಮಾಡ್ತಾರೆ. ಈಗ ಕೆಲವೊಂದು ಕಡೆ ಪಟಾಕಿ ಹಚ್ಚಿದಾಕ್ಷಣ ಪಕ್ಕದ ಮನೆಯವರು ಹೊರಗೆ ಬರ್ತಾರೆ, ಜೊತೆ ಸೇರ್ಕೊಂಡು ಹಬ್ಬ ಮಾಡ್ತಾರೆ. ನೀವು ನಿಮ್ಮ ಮನೆಯಲ್ಲೇ ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಂಡಿದ್ರೆ ಯಾರೂ ಬರಲ್ಲ. ಆದ್ದರಿಂದ ಹಬ್ಬ ಭಾಳ ಜೋರಾಗಿ ಆಗಿಬಿಡ್ತದೆ ಅನ್ನೋದು ಬೇಸರನ ನಿಮಗೆ? ಆದ್ದರಿಂದ ಯಾತಕ್ಕಾಗಿ ಪಟಾಕಿ ಬಗ್ಗೆ ಇಷ್ಟೊಂದು ನಿಮಗೆ ಆಕ್ರೋಶ? ಈಗ ಭಾರತ ಇಷ್ಟೊಂದು ಬಾರಿ ರಾಕೆಟ್ಗಳನ್ನು ಪ್ರಯೋಗಾತ್ಮಕವಾಗಿ ಸಿಡಿಸ್ತಾ ಇದೆ. ಅದರಿಂದೇನು ಹೊಗೆ ಬರ್ತಾ ಇಲ್ವಾ? ಸ್ಪೇಸ್ ಎಕ್ಸ್ ಹೋಯ್ತು ಮೇಲಕ್ಕೆ, ಅದರಿಂದೇನು ಹೊಗೆ ಬರಲಿಲ್ವಾ? ಅಥವಾ ನೀವು ಈಗ ನಿಮ್ಮ AC ಬಳಸ್ತೀರಾ, ನೀವು ಬೇರೆ ಬೇರೆ ಕಾರ್ಖಾನೆಗಳನ್ನು ನಡೆಸಿ, ಅದರಿಂದೇನು ಹೊಗೆ ಬರಲ್ಲ? ಬರೀ ಪಟಾಕಿ ಮಾತ್ರ ಹಚ್ಚಿಬಿಟ್ರೆ ನಿಮಗೆ ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ, ನನಗನ್ಸೋದು ಅಲ್ಲಿ ಒಂದಷ್ಟು ಸೋಷಿಯೋಪ್ಯಾಥಿಕ್ ಆಗಿರ್ತಕ್ಕಂಥ ಚಿಂತನೆ ಇದೆ. ಅಂತ ಹೇಳಿದ್ರೆ, ಈ ಸಮಾಜ ವಿರೋಧಿ ಅಂತ ಹೇಳಿದ್ರೆ ನಿಮಗೆ ಬೇರೆಯವ್ರು ಖುಷಿ ಪಡೋದು ಕಂಡ್ರೆ ಆಗಲ್ಲ. ಮಕ್ಕಳಿಗೆ ಯಾಕೆ ಎಲ್ರಿಗೂ ದೇವ್ರ ಬಗ್ಗೆ ನಂಬಿಕೆ ಇರಬೇಕು, ಎಲ್ಲರೂ ಪೂಜೆ ಮಾಡಬೇಕು ಅಂತೇನಿದೆ, ಆ ದೇವರನ್ನೇ ನಂಬಿದವರು ಕೂಡ ದೀಪಾವಳಿ ಆಚರಿಸಬಾರ್ದ? ನಾನು ಒಂದು ಸಣ್ಣ ಊರಿಗೆ ಹೋಗಿದ್ದೆ ಯುರೋಪ್ನಲ್ಲಿ. ಅಲ್ಲಿ ಒಂದು ಚರ್ಚ್ಗೆ ಹೋಗಬೇಕು ಅಂತ ಹೇಳಿದೆ. ಅವ್ರು ಹೇಳಿದ್ರು, ಯಾತಕ್ಕಾಗಿ ನೀವು ಚರ್ಚ್ಗೆ ಹೋಗ್ತೀರಾ? ನೀವು ಕ್ರಿಶ್ಚಿಯನ್ ಅಲ್ವಲ್ಲ? ನಾನು ಹೇಳಿದೆ, ಇಲ್ಲ, ಚರ್ಚು
ನೋಡಬೇಕು ಅಂತ ಅನಿಸುತ್ತೆ, ಭಾಳ ಚೆನ್ನಾಗಿದೆ, ಆಯಿತು ಹೋಗಿ ನೋಡಿ. ಹಾಗಾದರೆ ನೀವುಗಳೆಲ್ಲ ದೇವರನ್ನ ನಂಬಲ್ಲಿ? ಇಲ್ಲ ನಾವೆಲ್ಲ ಚರ್ಚ್ಗೆ ಹೋಗೇ ಇಲ್ಲ, ಚರ್ಚ್ ಹೇಗಿದೆ ಅಂತಲೇ ಗೊತ್ತಿಲ್ಲ ನಮಗೆ ಅಂತ ಅಲ್ಲಿನ ಯುವಕರೆಲ್ಲ ಹೇಳ್ತಾ ಇದ್ರು. ಬಹುತೇಕ ಮಂದಿ ಈಗ ಕೆಲವೊಂದು ದೇಶಗಳಲ್ಲಿ 70% ಮಂದಿ ದೇವರನ್ನ ನಂಬೋದಿಲ್ಲ. ಆದರೆ ನೀವು ಕ್ರಿಸ್ಮಸನ್ನು ಭಾಳ ದೊಡ್ಡ ರೀತಿಯಲ್ಲಿ ಆಚರಿಸ್ತೀರಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಅಂದರು, ಹೌದು, ಕ್ರಿಸ್ಮಸ್ಗೂ ಚರ್ಚ್ಗೂ ಏನು ಸಂಬಂಧ, ಕ್ರಿಸ್ಮಸ್ಗೂ ದೇವ್ರಿಗೂ ಏನು ಸಂಬಂಧ ಅಂತ ಕೇಳಿದ್ರೆ, ಕ್ರಿಸ್ಮಸ್ ಆಚರಿಸೋದು ನಾವು ಯಾಕೆ ಅಂತಂದರೆ ಖುಷಿ ಪಡ್ಬೋದು, ತಿನ್ಬೋದು, ಕುಡಿಬೋದು, ಮೋಜು ಮಸ್ತಿ ಮಾಡ್ಬೋದು. ಆ ಕಾರಣಕ್ಕಾಗಿ ಕ್ರಿಸ್ಮಸ್ಗೂ ದೇವ್ರಿಗೂ ಸಂಬಂಧ ಹೋಗಿ ಭಾಳ ವರ್ಷಗಳಾಗೋಗ್ಬಿಟ್ಟಿದೆ ಅಂತ. ಆದರೆ ದೇವ್ರಿಗೂ ಕ್ರಿಸ್ಮಸ್ಗೂ ಸಂಬಂಧ ಇದೆ ಅಂತಕ್ಕಂಥ ರೀತಿಯಲ್ಲಿ ಆಚರಿಸೋರು ಆಚರಿಸ್ಕೊಳ್ಳಿ, ಪೂಜೆ ಮಾಡಿಕೊಂಡು ದೀಪಾವಳಿನ ಆಚರಿಸೋರು ಆಚರಿಸ್ಕೊಳ್ಳಿ. ಆದರೆ ಹಾಗೆ ಆಚರಿಸೋರು ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಬೇರೆಯವರು ಆಚರಿಸ್ಬೇಕು ಅಂತ ಅನ್ನೋದು ಸರಿ ಇಲ್ಲ. ಎಷ್ಟೋ ಜನರಿಗೆ ದೀಪಾವಳಿ ಪಟಾಕಿ ಇಲ್ಲದೆ ಆಚರಿಸ್ತಕ್ಕಂಥದ್ದು ಖುಷಿ ಕೊಟ್ಟಿಲ್ಲ. ಅವರಿಗೆ ಈ ಸಲವಂತೂ ಜನರಿಗೆ ಇದು ದೀಪಾವಳಿ ಅಂತ ಅನ್ಸೇ ಇಲ್ಲ. ಯಾಕಂದರೆ ದೀಪಾವಳಿಯಲ್ಲಿ ಮೋಜು ಮಸ್ತಿ ಇರಬೇಕು, ಖುಷಿ ಇರಬೇಕು, ಸಂಭ್ರಮವಿರಬೇಕು, ಜನ ಜೊತೆ ಸೇರಬೇಕು, ನಗಬೇಕು, ಪಟಾಕಿ ಹಚ್ಚಿ ಅದು ಸಿಡಿದಾಗ ಓಡಬೇಕು, ಕಿರ್ಚಬೇಕು. ಆಗ ಮಾತ್ರ. ಏನು ದೀಪ ಹಚ್ಚಿದ ಮೇಲೆ ಏನು ಮಕ್ಕಳು ಕಿರ್ಚ್ತಾರಾ ಅಥವಾ ಓಡ್ಕೊಂಡು ಇನ್ನೊಬ್ಬರನ್ನ ತಪ್ಕೋತಾರಾ, ಓ ಅಂತ ಹೇಳ್ಕೊಂಡು ಅರ್ಚಾಡ್ತಾರಾ? ಅಲ್ಲ, ಏನಾದರೂ ಒಂದು ಮನೆ ಮುಂದೆ ಒಂದು ಹಾರ ಹಾಕಿಬಿಟ್ಟು ಜನ ಏನಾದರೂ ಪಟಾಕಿ ಹಚ್ಚಿದಷ್ಟು ಸಂಭ್ರಮವನ್ನು ತೋರಿಸ್ತಾರಾ? ನಿಮಗಂತ ಸಂಭ್ರಮ ಬೇಕಿಲ್ಲ. ನೀವು ಅಂತ ಅಂತಂದರೆ ಒಂದು ಮಂದ ಮನಸ್ಸಿನವರಾಗಿರ್ಬೋದು, ನಿಮಗೆ ಅದೆಲ್ಲ ಪರವಾಗಿಲ್ಲ ಅಂತ ಹೇಳ್ಕೊಂಡು ಬೇರೆಯವರು ಹಾಗೇನೆ ಆಚರಿಸ್ಬೇಕು ಅಂತ. ಬರೀ ಭಾರತದಲ್ಲಿ ಮಾತ್ರ ಪಟಾಕಿ ಸಿಡಿಸ್ತಾರೆ ಅಂತ ಅಂದ್ಬಿಟ್ರೆ ಆಯ್ತಪ್ಪ, ತಪ್ಪು ಅಂತ ಹೇಳೋಣ. ಪ್ರಪಂಚದಾದ್ಯಂತ ಫ್ರಾನ್ಸ್ನಲ್ಲಿ, ಅಮೆರಿಕದಲ್ಲಿ, ಆಸ್ಟ್ರೇಲಿಯಾ, ಈಗ ನ್ಯೂ ಇಯರ್ ಬರ್ತಾ ಇದೆ, ಇಡೀ ಪ್ರಪಂಚದಾದ್ಯಂತ ಪಟಾಕಿ ಹಚ್ತಾರೆ. ಆಗ ನಿಮಗೇನು ಅನ್ಸೋದಿಲ್ವಾ? ಯಾವ್ಯಾವ ಬ್ರಿಡ್ಜ್ಗಳ ಮೇಲೆ ಲಕ್ಷಾಂತರ ಪಟಾಕಿಗಳನ್ನು ಇಟ್ಟು ಸಿಡಿಸ್ತಾರೆ, ಆಗೇನಾಗೋದಿಲ್ವಾ? ಹೌದು, ಮಾಲಿನ್ಯವಾಗ್ತದೆ. ಆದರೆ ಜವಾಬ್ದಾರಿಯುತವಾಗಿ ಪಟಾಕಿಯನ್ನು ಹಚ್ಚಿ ಅಂತ ಹೇಳಿದ್ರೆ ಅರ್ಥ ಇದೆ. ಜೋರ್ ಶಬ್ದ ಬರ್ತಕ್ಕಂಥದ್ದನ್ನು ಹಚ್ಚಬೇಡಿ ಅಂತ ಹೇಳಿದ್ರೆ ಅರ್ಥ ಇದೆ. ಅಂತ ಹೇಳಿದ್ರೆ ಇದು ಮಾಡಬೇಡಿ, ಈಗ ತುಂಬ ಹೊಗೆ ಬರ್ತಕ್ಕಂಥದ್ದನ್ನು ಹಚ್ಚಬೇಡಿ ಅಂತ ಹೇಳಿದ್ರೆ ಅರ್ಥ ಇದೆ. ಭಾಳ ಜಾಗರೂಕತೆಯಿಂದ ಹಚ್ಚಿ ಅಂತ ಹೇಳಿದ್ರೆ ಅರ್ಥ ಇದೆ. ಆಸ್ಪತ್ರೆಗಳ ಹತ್ರ ಹಚ್ಚಬೇಡಿ ಅಂತಿದ್ರೆ ಅರ್ಥ ಇದೆ. ವಯಸ್ಸಾದವರೆಲ್ಲ ಇರ್ತಕ್ಕಂಥ ಕಡೆ ಹಚ್ಚಬೇಡಿ ಅಂತಿದ್ರೆ ಅರ್ಥ ಇದೆ. ಅಯ್ಯೋ, ಆ ನಾಯಿಗೆ ಬೇಸರ ಆಗ್ತದೆ, ಈ ಬೆಕ್ಕಿಗೆ ತೊಂದರೆ ಆಗ್ತದೆ, ಹಸುಗೆ ಕಷ್ಟ ಆಗ್ತದೆ, ಹಾಗಾದರೆ ನಾವು ಬದುಕೋದು ತುಂಬ ಜನರಿಗೆ ಕಷ್ಟ ಆಗ್ತದೆ. ನಮ್ಮನ್ನು ನೋಡಿ ಎಷ್ಟೋ ಜನರಿಗೆ ಹೊಟ್ಟೆಗಿಚ್ಚೆ ಆಗ್ಬಿಟ್ಟು ಅವ್ರ ಹೊಟ್ಟೆಲೆಲ್ಲ ಆ್ಯಸಿಡಿಟಿ ಆಗಿಬಿಡ್ಬೋದು. ಆದ್ದರಿಂದ ನಾವು ಬದುಕಲೇಬೇಡವಾ? ಮನುಷ್ಯ ಅಂತಂದ ಮೇಲೆ ಕೆಲವೊಂದನ್ನು ಮಾಡಲೇಬೇಕಾಗ್ತದೆ. ಆ ರೀತಿ ನೋಡಿದ್ರೆ ಒಂದಿಷ್ಟು ಪಟಾಕಿ ಇಲ್ಲದೆ ಈಗಂತೂ ನನ್ನ ಪ್ರಕಾರ ದೀಪಾವಳಿ ಹಬ್ಬವಾಗಿ ಸತ್ತೇ ಹೋಗ್ಬಿಡ್ತದೆ. ಅದ್ರ ಬಗ್ಗೆ ಜನರಿಗೆ ಆಸಕ್ತಿನೇ ಇಲ್ದಂಗೆ ಆಗೋಗ್ಬಿಡ್ತದೆ. ಎಲ್ರಿಗೂ ಈ ಪೂಜೆ ಪುನಸ್ಕಾರಗಳ ಬಗ್ಗೆ ಆಸಕ್ತಿ ಇಲ್ಲ. ಅದು ಒಂದು ಗುಂಪಿನ ಜನ ಮಾಡ್ತಕ್ಕಂಥದ್ದಷ್ಟೇ. ಇರಲಿ, ಅದರಲ್ಲಿ ತಪ್ಪೇನಿಲ್ಲ, ಅದದು ಅವರವರ ಭಾವಕ್ಕೆ ತಕ್ಕಂಗೆ. ಆದರೆ ಎಲ್ಲರೂ ಬರೀ ದೀಪನೇ ಹಚ್ಚಬೇಕು ಅಂತ ಹೇಳಿದ್ರೆ ಆ ದೀಪ ಈಗ ಹಾಗೆ ಹೇಳ್ಬೋದು, ಆ ಎಣ್ಣೆ ಮಾಡಿರ್ತಕ್ಕಂಥವನು ಅವನ ಜೀವನ ಸರಿ ಇಲ್ಲ, ಅಲ್ಲಿ ಏನೋ ಬಾಲಕಾರ್ಮಿಕರನ್ನು ಬಳಸಲಾಗಿದೆ, ಅಥವಾ ತುಪ್ಪ ಅಂತ ಹೇಳಿದ್ರೆ ಹಸುವಿನ ಕೆಚ್ಚಲನ್ನು ಹಿಂಡ್ತಾ ಇದ್ದಾರೆ, ಹಸುವಿಗೆ ಸಮಸ್ಯೆ ಆಗ್ತಾ ಇದೆ, ಎಲ್ಲದರಲ್ಲೂ ತಪ್ಪು ಕಂಡುಹಿಡಿಬೋದು. ಅದು ನಿಮ್ಮ ನಕಾರಾತ್ಮಕ ಚಿಂತನೆ. ನನ್ನ ಪ್ರಕಾರ ಪಟಾಕಿ ಇರಬೇಕು. ಈಗ ಪಟಾಕಿ ವಿಚಾರದಲ್ಲಿ ಈಗ ಶಬ್ದ ಬರೋ ಪಟಾಕಿಗಳ ಬಗ್ಗೆ ಮೊದಲು ಮಾತಾಡಿದ್ರು. ಈಗ ಅದು ಮಾತ್ರ ಅಲ್ಲ, ಸುರ್ಸುರು ಬತ್ತಿನೂ ಬೇಡ ಅಂತ ಅನ್ನೋ ರೀತಿಯಲ್ಲಿ, ಅಯ್ಯೋ ಅದರಿಂದ ಹೊಗೆ ಬರ್ತದೆ, ಕೋವಿಡ್ ಜಾಸ್ತಿ ಆಗ್ತದೆ ಅಂತ. ಇವ್ರಿಗಂತೆ ದೆಹಲಿಯಲ್ಲಿ ಪಟಾಕಿ ಹಚ್ಚಿದ್ರಂತೆ, ಕೋವಿಡ್ ಜಾಸ್ತಿ ಆಯ್ತಂತೆ. ಅದ್ರ ಮಧ್ಯದಲ್ಲಿ ಇವ್ರು ರಿಸರ್ಚು ಮಾಡಿಬಿಟ್ರಂತೆ. ಹೇಳಿದ್ರೆ ಹೇಗೆ ಪಟಾಕಿಗೂ ಇದಕ್ಕೆ ಒಂದು ವ್ಯಾಕ್ಸಿನ್ನಿಗೆ ಈಗ 1 ವರ್ಷ ಆದರೂ ಕೂಡ ಇನ್ನು ಸರಿಯಾಗಿ ರಿಸರ್ಚ್ ಮಾಡಿಲ್ಲ. ಪಟಾಕಿಗೂ ಕೋವಿಡ್ಗೆ ಹೆಂಗೆ ಸಂಬಂಧ ಅಂತ ರಾತ್ರಿ ಕೂತ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಇವ್ರು ರಿಪೋರ್ಟ್ ಕೊಟ್ಬಿಟ್ರಂತೆ. ಇದೆಲ್ಲ ಜನರ ವಿರುದ್ಧ ನಡೆಸ್ತಿರ್ತಕ್ಕಂಥ ಮೋಸ, ಇದೊಂದು ಷಡ್ಯಂತ್ರ. ನನ್ನ ಪ್ರಕಾರ ದೀಪಾವಳಿಯನ್ನು ವ್ಯವಸ್ಥಿತವಾಗಿ ಹಾಳು ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಕ್ರಿಸ್ಮಸ್ಸಿಗೆ ಪಟಾಕಿ ಹಚ್ಚಲ್ವಾ ಜನ, ಆಗ ಪರವಾಗಿಲ್ವಾ? ಕ್ರಿಕೆಟ್ನಲ್ಲಿ ಗೆದ್ದಾಗ ಪಟಾಕಿ ಹಚ್ತಾರಲ್ಲ, ಆಗ ಪರವಾಗಿಲ್ವಾ? ಅಥವಾ ನ್ಯೂ ಇಯರ್ಗೆ ಹಚ್ತಾರಲ್ಲ, ಆಗ ಪರವಾಗಿಲ್ವಾ? ಇನ್ಯಾರೋ ಒಂದು ರಾಜಕಾರಣಿ ಗೆದ್ದಾಗ ಪಟಾಕಿ ಹಚ್ತಾರೆ, ಆಗ ಪರವಾಗಿಲ್ವಾ? ಆದರೆ ದೀಪಾವಳಿಗೆ ಹಚ್ಚಿದ್ರೆ ಮಾತ್ರ ಪೊಲ್ಯೂಷನ್ ಆಗೋಗ್ಬಿಡ್ತದೆ, ಒಪ್ಕೊಳ್ತಕ್ಕಂಥದ್ದಲ್ಲ. ಈಗ ಅದೇ ರೀತಿಯಲ್ಲಿ ಬೇರೆ ಬೇರೆ ಸಮುದಾಯಗಳ ಹಬ್ಬ, ಈಗ ಕ್ರಿಸ್ಮಸ್ಸಲ್ಲಿ ಕ್ರಿಸ್ಮಸ್ ಟ್ರೀ ಹಾಳು ಮಾಡ್ತಿದ್ದಾರೆ, ಪರಿಸರಕ್ಕೆ ಹಾನಿ ಅಂತ ಹೇಳಿದ್ರೆ ಒಪ್ಕೋತಾರ ಅವರು? ಅಥವಾ ಅಷ್ಟೊಂದು ಕೇಕ್ ತಿಂತಾರೆ, ಎಲ್ರಿಗೂ ಡಯಾಬಿಟೀಸ್ ಬಂದ್ಬಿಡ್ತದೆ, ಕೇಕನ್ನು ಬ್ಯಾನ್ ಮಾಡಿ ಅಂತ ಅಂದಂಗೆ. ಹೌದು,
ನೀವು ನಿಮಗೆ ಕೋವಿಡನ್ನು ನಿಭಾಯಿಸ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಅದಕ್ಕಾಗಿ ಈಗ ನಿಮಗೆ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಮಹಿಳೆಯರು ರಸ್ತೆಗೆ ಬರಬಾರ್ದು ಅಂತ ಹೇಳ್ದಂಗೆ ಅಂಥ ಮೂರ್ಖತನ. ಮೊದಲು ನೀವು ಪರಿಸರವನ್ನು ಬೇರೆ ರೀತಿಯಲ್ಲಿ ಸಂರಕ್ಷಣೆ ಮಾಡಿ. ನೀವು ಮೊದಲು ವಾಹನಗಳಿಂದ ಆಗತಕ್ಕಂಥ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ. ನೀವು ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಗರವನ್ನು ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದನ್ನು ಸರಿಪಡಿಸಿ. ಜನರ ಒಂದು ಖುಷಿಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಅಂತ ಅಷ್ಟೇ ಕಳಕಳಿಯ ಮನವಿ. ಕೋವಿಡ್ ಬಂದವರೇ ಅವರು ಗುಣಮುಖರಾಗ್ತಾರೆ. ತಕ್ಷಣಕ್ಕಾಗದಿದ್ರು ಕೂಡ ವರ್ಷಾನುಗಟ್ಟಲೆ ಆದಮೇಲೆ ಗುಣಮುಖರಾಗ್ತಾರೆ. ಲಿವರು ತಂತಾನೇ ಸರಿಯಾಗ್ತದೆ, ಲಂಗ್ಸ್ ಕೂಡ ಸರಿಯಾಗ್ತದೆ. ಆ ರೀತಿ ಮನುಷ್ಯನ ದೇಹದ ರಚನೆ ಇದೆ. 3 ದಿವಸ ಪಟಾಕಿ ಹಚ್ಚಿಬಿಟ್ರೆ ಅವನೇನು ಇನ್ನು 362 ದಿವಸ ಅವನು ಸತ್ತೋಗ್ಬಿಡ್ತಾನೆ ಅಂತಲ್ಲ. ದೇಹಕ್ಕೆ ತನ್ನದೇ ಆದಂಥ ವ್ಯವಸ್ಥೆ ಇದೆ, ಅದು ತನ್ನನ್ನು ತಾನು ಸರಿಪಡಿಸ್ಕೋತದೆ. ಈಗ ಕಲ್ಲಿದ್ಲು ಗಣಿಯಲ್ಲಿ ಕೆಲಸ ಮಾಡ್ತಾರೆ ಜನ, ಅವ್ರು ಬದುಕಲ್ವಾ? ಕಲ್ಲಿನ ಗಣಿಯಲ್ಲಿ ಕೆಲಸ ಮಾಡ್ತಾರೆ, ಬದುಕಲ್ವಾ? ಬೆಂಗಳೂರಂಥ ನಗರದಲ್ಲಿ ಈ ಒಂದು ವಿಷಗಾಳಿಯನ್ನು ಕುಡ್ಕೊಂಡು ನಾವು ಬದುಕ್ತಾ ಇದ್ದೀವಿ, ನಾವು ಬದುಕಲ್ವಾ? ಯಾಕೆ ಅಂತಂದರೆ ದೇಹದಲ್ಲಿ ಅಂಥ ವ್ಯವಸ್ಥೆ ಇದೆ. ಇಂಥೆಲ್ಲ ಅನಿಷ್ಟಗಳನ್ನು ಹೊರಹಾಕಿ ಸರಿಪಡಿಸ್ಕೊಳ್ತಕ್ಕಂಥದ್ದು. ಆದರೆ ಅಂಥ ದೊಡ್ಡ ರೀತಿಯಲ್ಲಿ 3 ದಿನ ಪಟಾಕಿ ಹಚ್ಚಿಬಿಟ್ರೆ ಏನೇನು ಆಗ್ಬೇಡ, ಅಂಥ ಒಂದು ನಿಕೃಷ್ಟ ದೈಹಿಕ ವ್ಯವಸ್ಥೆಯವರಲ್ಲ ನಾವು. ಅದನ್ನು ಜನ ತಲೆಯಲ್ಲಿಟ್ಕೋಬೇಕು. ಕೋವಿಡ್ನಲ್ಲಿ 8 ತಿಂಗಳ ಕಾಲ ಜನ ಕಷ್ಟವನ್ನು ಅನುಭವಿಸಿದ್ದಾರೆ, ಮಾನಸಿಕ ಖಿನ್ನತೆಯನ್ನು ಅನುಭವಿಸಿದ್ದಾರೆ. ಅದ್ರ ಜೊತೆಯಲ್ಲೇ ಪಟಾಕಿ ಹಚ್ಚಬೇಕಾ ಹಚ್ಚಬಾರ್ದ ಅನ್ನತಕ್ಕಂಥದ್ದು ಅಂತ ಅನೇಕ ಜನ ಅಲ್ಲದಿದ್ರೂ ಸಾಯ್ತಾ ಇದ್ದಾರೆ. ಅದನ್ನು ಅವ್ರು ಸಾಯ್ಲಿ ಅಂತಲ್ಲ, ಜನಕ್ಕಷ್ಟು ಜವಾಬ್ದಾರಿ ಇದೆ, ಜನಕ್ಕೆ ತಮ್ಮ ಬಗ್ಗೆ ಕೂಡ ಕಾಳಜಿ ಇದೆ. ಬರೀ ಕೆಲವು ಚಿಂತಕರು ಚಿಂತನೆ ಮಾಡಿದ್ರೆ ಮಾತ್ರ ಅವರಿಗೆ ಕಾಳಜಿ ಅನ್ನತಕ್ಕಂಥದ್ದಲ್ಲ. ನಾನಾಗಲೇ ಅಂದಂಗೆ ಪಟಾಕಿಯಿಂದ ಹಾನಿ ಇದೆ. ಬೇರೆಲ್ಲ ವಸ್ತುಗಳಿಂದ ಹೇಗೆ ಹಾನಿ ಇದೆಯೋ ಅದೇ ರೀತಿ ಪಟಾಕಿಯಿಂದಲೂ ಹಾನಿ ಇದೆ. ಜವಾಬ್ದಾರಿಯುತವಾಗಿ ಜಾಗರೂಕತೆಯಿಂದ ಪಟಾಕಿ ಹಚ್ಚಬೇಕಾ? ಹೌದು, ಹಚ್ಚಬೇಕು. ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕಾ? ಹೌದು. ಬೇಕಾಬಿಟ್ಟಿಯಾಗಿ ಬೇರೆಯವ್ರಿಗೆಲ್ಲ ತೊಂದರೆ ಕೊಡೋ ರೀತಿಯಲ್ಲಿ ಪಟಾಕಿ ಹಚ್ಚಬೇಕಾ? ಹಚ್ಚಬಾರ್ದು. ಆದರೆ ಪಟಾಕಿ ಹಚ್ಚದೇ ದೀಪಾವಳಿ ಆಚರಿಸಿ ಅಂತ ಹೇಳ್ತಾರಲ್ಲ, ಅದು ದುಷ್ಟತನ ಅಷ್ಟೆ. ಈಗ ಈ ವರ್ಷದ ದೀಪಾವಳಿ ಆಗೋಯ್ತು, ಹಾಳೂ ಆಗೋಯ್ತು. ಮುಂದಿನ ವರ್ಷ ದೀಪಾವಳಿ ಬರೋದಕ್ಕಿಂತ ಮೊದಲೇ ಪಟಾಕಿ ಬಗ್ಗೆ ಒಂದಷ್ಟು ಸಂಶೋಧನೆ ನಡಿಬೇಕು. ಪಟಾಕಿನೇ ಇರಲಿ, ಆ ಪಟಾಕಿಯಿಂದ ಯಾವ ರೀತಿ ಹಾನಿ ಆಗದಾಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೀಲಿ, ಸಂಶೋಧನೆ ನಡೀಲಿ, ಪ್ರಯೋಗ ನಡೀಲಿ, ಆ ರೀತಿ ತಯಾರಿ ಆಗಲಿ. ಆಗ ಜನರ ಖುಷಿಯನ್ನು ಹಾಳು ಮಾಡ್ತಕ್ಕಂಥ ಈ ದುಷ್ಟ ಚಿಂತನೆ ಇಲ್ಲದಂತಾಗಲಿ. ನಾವು ಹೇಳ್ತೀವಿ ದೀಪಾವಳಿಯಿಂದ ಎಲ್ಲ ಕತ್ಲು ಹೋಗಿ ಬೆಳಕು ಬರಲಿ ಅಂತ. ಪಟಾಕಿ ಹಚ್ಚೋದು ಕೂಡ 1 ರಾತ್ರಿ ಅಥವಾ 3 ರಾತ್ರಿಗಳು ಜನ ಹೊರಗೆ ಬಂದು ಆ ರಾತ್ರಿಯನ್ನು ಮರೆತು ಖುಷಿಯಲ್ಲಿ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆಯಲ್ಲೆಲ್ಲ ತಮ್ಮ ಸ್ವಾರ್ಥವನ್ನು ತೋರಿಸ್ತಕ್ಕಂಥದ್ದಲ್ಲ. ಬೀದಿಯಲ್ಲಿ ಬೆಳಕನ್ನು ಹಾಕ್ತಾರೆ, ಚೆಲ್ತಾರೆ, ಬೀದಿಯಲ್ಲಿ ಬೆಳಕನ್ನು ಬೇರೆ ಕಡೆ ಹರಡ್ತಾರೆ. ಸಂತೋಷದ ವಿಚಾರ. ಶಾಲೆಗಳಲ್ಲಿ ಮಕ್ಕಳ ಕೈಯಲ್ಲಿ ಪ್ರಮಾಣ ಮಾಡಿಸೋದಂತೆ. ಅಲ್ಲಿ ಯಾವುದಾದ್ರೂ ಒಂದು ಮಗುಗೆ ನಿಜವಾಗ್ಲೂ ಹಚ್ಚಬೇಕು ಅಂತಿರ್ತದೆ. ಆ ಮಗುವಿನ ಮಾನಸಿಕ ಸ್ಥಿತಿಯ ಮೇಲೆ ಎಂಥ ಘಾಸಿ ಆಗ್ಬೋದು. ಇದೆಲ್ಲ ಇಮೋಷ್ನಲ್ ಬ್ಲ್ಯಾಕ್ ಮೇಲಿಂಗ್. ಇದನ್ನೆಲ್ಲ ನಿಲ್ಲಿಸಬೇಕು. ಪಟಾಕಿಯಿಂದ ಹಾನಿ ಆಗ್ತದಾ? ಹೌದು, ಹಾನಿ ಆಗ್ತದೆ. ಅದೇ ರೀತಿ ಬೇರೆ ಅನೇಕ ವಿಚಾರಗಳಿಂದ ಹಾನಿ ಆಗ್ತದೆ. ಅದರ ಬಗ್ಗೆ ನಾವು ಇಷ್ಟೊಂದು ಮುಂದುವರೆದಿರ್ತಕ್ಕಂಥ ಸಮಾಜ, ಇಷ್ಟೊಂದು ಟೆಕ್ನಾಲಜಿಕಲಿ ಮುಂದೆ ಬಂದಿರತಕ್ಕಂಥ ಸಮಾಜ, ಅದ್ರ ಬಗ್ಗೆ ಏನಾದರೂ ಪರಿಹಾರವನ್ನು ಕಂಡುಹಿಡಿಬೇಕೇ ವಿನಃ ಅಂತ ಹೇಳಿದ್ರೆ, ಸಕ್ಕರೆ ತಿಂದರೆ ಡಯಾಬಿಟಿಸ್ ಬರ್ತದೆ, ಸಕ್ಕರೆ ಬ್ಯಾನ್ ಮಾಡಿ, ಇನ್ನೊಂದು ಕುಡಿದ್ರೆ ಇನ್ನೇನೋ ಆಗ್ತದೆ, ಅದನ್ನು ಬ್ಯಾನ್ ಮಾಡಿ, ಅದೆಲ್ಲ ಮೂರ್ಖತ್ವದ ಪರಮಾವಧಿ ಅಷ್ಟೆ.